ನಮಸ್ಕಾರ ವೀಕ್ಷಕರೇ. ಬಿಜೆಪಿ ಕಡೆಯಿಂದ ಬರೋಬ್ಬರಿ 3 ಬ್ರಹ್ಮಾಸ್ತ್ರಗಳು ಬರ್ತಾ ಇವೆ. ಬಹು ನಿರೀಕ್ಷಿತ ವಕ್ಫ್ ಬಿಲ್ಗೆ ಜೆಪಿಸಿಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಜೆಟ್ ಸೆಷನ್ ನಲ್ಲೇ ವಕ್ಫ್ ಬಿಲ್ ಮಂಡನೆಯಾಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಜೆಪಿಸಿಗೆ ಹೋಗಿದ್ರಿಂದ ವಿಪಕ್ಷಗಳು ಅಲ್ಲಿ ನಾನಾ ರೀತಿಯ ಅಪೋಸ್ ಮಾಡಿ ಬಿಲ್ ಜಾರಿಗೆ ಸಮಸ್ಯೆ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ವು. ಆದ್ರೆ ಎಲ್ಲಾ ವಿರೋಧಗಳಿಗೂ ಹೊಡೆತ ಬಿದ್ದಿದೆ. ಇನ್ನೊಂದೆಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಆಚೆಗೆ ಅಟ್ಟೋ ಬಗ್ಗೆ ದೊಡ್ಡ ಸಿಗ್ನಲ್ ಒಂದನ್ನ ಕೊಟ್ಟಿದ್ದಾರೆ. ಬರೋಬ್ಬರಿ 18 ರಾಜ್ಯಗಳಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಅಡಗಿ ಕುಳಿತಿದ್ದು ಅವರನ್ನ ಹೇಗೆ ಆಚೆಗೆ ಕಳಿಸಲಾಗುತ್ತೆ ಅನ್ನೋದನ್ನ ಕೂಡ ಬಿಚ್ಚಿಟ್ಟಿದ್ದಾರೆ. ಮತ್ತೊಂದೆಡೆ ಭಾರತದಲ್ಲೇ ಮೊದಲ ಬಾರಿಗೆ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಿದೆ. ದೇವಭೂಮಿಯಲ್ಲಿ ಸಿಎಂ ಪುಷ್ಕರ್ ಸಿಂಗ್ ದಮಿ ತಂದಿರೋ ರೂಲ್ಸ್ ನೋಡಿ ಎಲ್ಲರೂ ಬೆಚ್ಚಿ ಬೆರಗಾಗ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಹುಶಃ ಕಳೆದ 6 ತಿಂಗಳಿಂದ ಭಾರತೀಯರ ನಿದ್ದೆಗೆಡಿಸಿರೋ ವಿಚಾರಗಳ ಪೈಕಿ ಈ ವಕ್ಫ್ ಬೋರ್ಡ್ ಕೂಡ ಒಂದು. ಇದ್ದಕ್ಕಿದ್ದಂತೆ ನೋಟಿಸ್ ಬರುತ್ತೆ, ನಿಮ್ಮ ಜಾಗ ನಮ್ಮದು ಅಂತ ಹೇಳ್ತಾರೆ. ಹಾಗೆ ಬಿಟ್ರೆ ಬೀದಿಗೆ ಬೀಳೋ ಪರಿಸ್ಥಿತಿ ಬರುತ್ತೆ. ಎಷ್ಟೋ ಬಡ ಕುಟುಂಬಗಳು ದಶಕಗಳಿಂದ ಒಂದೇ ಜಾಗದಲ್ಲಿ ಉಳುಮೆ ಮಾಡಿಕೊಂಡೋ ಅಥವಾ ಮನೆ ಕಟ್ಕೊಂಡೋ ಹಾಗೋ ಹೀಗೋ ಬದುಕ್ತಾ ಇದ್ದಾರೆ. ಇದರಲ್ಲಿ ಎಷ್ಟೋ ಜನರ ಮನೆಗೆ ಸೂಕ್ತ ದಾಖಲೆಗಳು, ಪತ್ರಗಳು ಇರೋದಿಲ್ಲ. ಪತ್ರ ಮಾಡಿಸ್ಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಎಲ್ಲಿ ಮಾಡಿ ಕೊಡ್ತಾರೆ ಅನ್ನೋದರ ಬಗ್ಗೆ ಕೂಡ ಐಡಿಯಾ ಇರೋದಿಲ್ಲ. ಅಂತವರ ಭೂಮಿಯನ್ನ ಟಾರ್ಗೆಟ್ ಮಾಡಿ ಬೀದಿಗೆ ತರೋ ಕೆಲಸ ಆಗ್ತಾ ಇರೋದನ್ನ ಉತ್ತರ ಕರ್ನಾಟಕ ರೈತರು ನೋಡಿದ್ದಾರೆ. ಅದೆಲ್ಲದಕ್ಕೂ ಕೊನೆ ಹಾಡೋ ದಿನ ಬಂದಿದೆ ಅನ್ನೋದು ಈಗ ನಿಜವಾಗ್ತಾ ಇದೆ. ಕಳೆದ ಬಾರಿ ವಕ್ಫ್ ಬಿಲ್ ಮಂಡನೆಯಾದಾಗ ಅದು ಜಾರಿ ಆಗೋದಕ್ಕೆ ಬೇಕಾದ ಮತಗಳು ಸಿಗ್ಲಿಲ್ಲ. ಕೊನೆಗೆ ಅದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಯ್ತು. ಅಲ್ಲಿ ಆಯ್ದ ಸದಸ್ಯರಿಂದ ಪರ ವಿರೋಧ ಎಲ್ಲಾ ಪರಾಮರ್ಶೆಯ ಬಳಿಕ ಬರೋಬ್ಬರಿ 14 ತಿದ್ದುಪಡಿಗಳ ಜೊತೆಗೆ ಬಿಲ್ಗೆ ಅಪ್ರೂವಲ್ ಸಿಕ್ಕಿದೆ. ವಿಪಕ್ಷಗಳು ಆ ತಿದ್ದುಪಡಿಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದ್ಯಾವುದಕ್ಕೂ ಮಣೆ ಹಾಕದೆ ತಿದ್ದುಪಡಿಗೆ ಅಪ್ರೂವಲ್ ಸಿಕ್ಕಿರೋದು ಕೇಂದ್ರ ಸರ್ಕಾರದ ಗೆಲುವು ಅಂತ ಪರಿಗಣಿಸಲಾಗ್ತಾ ಇದೆ. ಬಜೆಟ್ ಸೆಷನ್ ನಲ್ಲಿ ಈ ಬಿಲ್ ಮಂಡನೆ ಆಗಲಿದೆ. ಈ ಹಿಂದೆ ಆಗಿದ್ದ ತಪ್ಪು ಆಗಬಾರದು ಅನ್ನೋ ಕಾರಣಕ್ಕೆ ಈ ಬಾರಿ ಬಹಳ ಎಚ್ಚರಿಕೆಯಿಂದ ಬಿಲ್ ಮಂಡನೆ ಮಾಡಲಾಗ್ತಾ ಇದೆ. ಬಿಲ್ ಮಂಡನೆ ಆಗೋ ದಿನ ಎನ್ಡಿಎ ಒಕ್ಕೂಟದಲ್ಲಿ ಇರೋ ಎಲ್ಲಾ ಪಕ್ಷಗಳ ಎಲ್ಲಾ ಸದಸ್ಯರ ಕಡ್ಡಾಯ ಹಾಜರಾತಿಗೆ ವಿಪ್ ಜಾರಿ ಮಾಡೋ ಸಾಧ್ಯತೆ ಇದೆ. ಈ ಬಾರಿ ಸೆಷನ್ ತಪ್ಪಿಸಿಕೊಳ್ಳೋ ಧೈರ್ಯ ಮಾಡಿದ್ರೆ ಮತ್ತೆ ಅನುಭವಿಸಬೇಕಾಗಿರೋದ್ರಿಂದ ಹೈಕಮಾಂಡ್ ಸುಗ್ರೀವಾಜ್ಞೆಯನ್ನ ಎಲ್ಲರೂ ಪಾಲಿಸೋ ನಿರೀಕ್ಷೆ ಇದೆ. ಅಂದಹಾಗೆ ಲೋಕಸಭೆಯಲ್ಲಿ ಒಂದ್ಸಲ ಈ ಬಿಲ್ ಪಾಸ್ ಆಯ್ತು ಅಂದ್ರೆ ಮತ್ತೆ ಅದನ್ನ ತಡೆಯೋರು ಇಲ್ಲ ಅನ್ನೋದನ್ನ ಈ ಹಿಂದಿನ ಸಾಕಷ್ಟು ಎಪಿಸೋಡ್ಗಳಲ್ಲಿ ಹೇಳಿದ್ವಿ. ಅದೇ ರೀತಿ ರಾಜ್ಯಸಭೆಯಲ್ಲಿ ಇದೇ ಮೊದಲ ಬಾರಿಗೆ ಏಕಾಂಗಿಯಾಗಿ ಬಿಜೆಪಿಗೆ ಬಹುಮತ ಇರೋದ್ರಿಂದ ಬಹಳ ಈಸಿಯಾಗಿ ಅಲ್ಲೂ ಕೂಡ ಬಿಲ್ ಪಾಸ್ ಆಗೋದು ನಿಶ್ಚಿತವಾಗಿದೆ. ಇದೊಂದು ಬಿಲ್ ಪಾಸ್ ಆಯ್ತು ಅಂದ್ರೆ ಮೋದಿ ನೇತೃತ್ವದ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಗಟ್ಟಿಯಾಗುತ್ತೆ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿರೋದ್ರಿಂದ ಈ ಸಲ ಮೀನಮೇಷ ಎಣಿಸಿ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡೋ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅದು ಅಲ್ಲದೆ ಬಿಜೆಪಿ ಚಿತ್ತ ನೆಟ್ಟಿರೋ ದೆಹಲಿ ಚುನಾವಣಾ ದಿನಾಂಕ ಕೂಡ ಹತ್ತಿರದಲ್ಲೇ ಇದೆ. ಅಷ್ಟರ ಒಳಗೆ ಈ ಬಿಲ್ ಪಾಸ್ ಆಯ್ತು ಅಂದ್ರೆ ಅದರ ಪರಿಣಾಮ ಚುನಾವಣೆ ಮೇಲೂ ಬೀರುತ್ತೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರೆ ಅನ್ನೋ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ. ಇನ್ನು ಜನರು ಅತ್ಯಂತ ನಿರೀಕ್ಷೆ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಅಸಮಾಧಾನ ಹೊಂದಿದ್ದ ಮತ್ತೊಂದು ವಿಚಾರ ಅಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರ. ಅಲ್ಲಿ ಹಿಂದೂಗಳಿಗೆ ಅಷ್ಟೆಲ್ಲಾ ಹಿಂಸೆ ಆಗ್ತಾ ಇರೋದನ್ನ ನೋಡಿದ್ಮೇಲಂತೂ ಜನರ ಪಿತ್ತ ಇನ್ನಷ್ಟು ನೆತ್ತಿಗೇರಿತ್ತು. ಈಗ ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ಬಂದ ಮೇಲೆ ಫಂಡ್ಗಳಿಗೆ ತಡೆ ಹಾಕಿ ಹೊಡೆತ ಕೊಟ್ಟಿದ್ದಾರೆ. ಆದ್ರೆ ಮೋದಿ ಸರ್ಕಾರ ಯಾವಾಗ ನೇರವಾಗಿ ಹೊಡೆತ ಕೊಡುತ್ತೆ ಅನ್ನೋದನ್ನ ಜನರು ಕಾಯ್ತಾ ಇದ್ರು. ಈಗ ಆ ಸಮಯ ಬಂದಿದೆ ಅನ್ನೋದನ್ನ ಗೃಹ ಸಚಿವ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಬಾಂಗ್ಲಾ ಅಕ್ರಮ ನಿವಾಸಿಗಳನ್ನ ಆಚೆಗೆ ಹಾಕೋದು ಗ್ಯಾರಂಟಿ. ಅದಕ್ಕಾಗಿ ಎಲ್ಲಾ ತಯಾರಿಗಳು ನಡೆದಿವೆ ಅನ್ನೋದನ್ನ ಅಮಿತ್ ಶಾ ತಿಳಿಸಿದ್ದಾರೆ. 3 ಲೇಯರ್ಗಳ ವೆರಿಫಿಕೇಶನ್ ಮೂಲಕ ಅವರನ್ನ ಆಚೆ ಕಳಿಸಲಾಗುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕಿಂತ ಅವರು ಬಿಚ್ಚಿಟ್ಟ ಇನ್ನೊಂದು ಆತಂಕಕಾರಿ ವಿಚಾರ ಅಂದ್ರೆ ಅಕ್ರಮ ವಲಸಿಗರು ಭಾರತದ 18 ರಾಜ್ಯಗಳಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನೋದು. ನಿಮಗೆ ಕೇಳಿದ್ರೆ ಅಚ್ಚರಿ ಆಗ್ಬೋದು. ಅಕ್ರಮ ಬಾಂಗ್ಲಾ ವಲಸಿಗರು ಭಾರತದಾದ್ಯಂತ ಹರಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ 5 ಲಕ್ಷಕ್ಕೂ ಅಧಿಕ ಅಕ್ರಮ ವಲಸಿಗರಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಹಿಂದೆ ಹಲವು ಕನ್ನಡ ಮಾಧ್ಯಮಗಳು ಕೂಡ ಸ್ಟಿಂಗ್ ಆಪರೇಷನ್ ಮೂಲಕ ಅಕ್ರಮ ಬಾಂಗ್ಲಾ ವಲಸಿಗರು ಇರೋದನ್ನ ಪತ್ತೆ ಮಾಡಿದ್ರು. ದುರಂತ ಅಂದ್ರೆ ಇವತ್ತಿಗೂ ಅವರ ಮೇಲೆ ಯಾವ ಆಕ್ಷನ್ ಅನ್ನು ತೆಗೆದುಕೊಂಡಿಲ್ಲ. ಬಹುಶಃ ರಾಜಕಾರಣಿಗಳಿಗೆ ಅವರು ವಲಸಿಗರ ರೀತಿ ಕಾಣದೆ ವೋಟ್ಗಳ ರೀತಿ ಕಾಣಿಸ್ತಾರೆ ಅನ್ಸುತ್ತೆ. ಅದೇ ಕಾರಣಕ್ಕಾಗಿ ಯಾವ ಆಕ್ಷನ್ ತೆಗೆದುಕೊಂಡಿಲ್ಲ ಅಂತ ಜನರು ದೂರ್ತಾ ಇದ್ದಾರೆ. ಅಲ್ಲದೆ ಚಿಕ್ಕಮಗಳೂರು ಸೇರಿ ಹಲವು ಕಡೆ ಎಸ್ಟೇಟ್ ಕೆಲಸಕ್ಕೆ ಬರ್ತಾ ಇರೋ ಕೂಲಿ ಆಳುಗಳ ಪೈಕಿ ಬಹುತೇಕರು ಬಾಂಗ್ಲಾ ಮೂಲದವರು ಅನ್ನೋ ಮಾಹಿತಿ ಇದೆ. ಆದ್ರೆ ಅವರನ್ನ ಕೇಳಿದ್ರೆ ಉತ್ತರ ಭಾರತದವರು ಅಂತ ಹೇಳ್ಕೊಳ್ತಾರೆ ಅನ್ನೋದನ್ನ ಬಹಳಷ್ಟು ಜನರು ಹೇಳ್ತಾರೆ. ಆದ್ರಿಂದ ಅಕ್ರಮ ವಲಸಿಗರ ಸಂಖ್ಯೆ ಭಾರತದ ಒಳಗೆ ಕೋಟಿ ಇದ್ರೂ ಅಚ್ಚರಿ ಇಲ್ಲ ಅನ್ನಿಸ್ತಾ ಇದೆ. ಇನ್ನು 3 ಲೇಯರ್ ವೆರಿಫಿಕೇಶನ್ ಬಗ್ಗೆ ಅಮಿತ್ ಶಾ ಹೇಳಿದ್ರು.
ಯಾಕೆ ಈ 3 ಲೇಯರ್ ಅಗತ್ಯ ಅಂದ್ರೆ ಮೊದಲ ರೌಂಡ್ ನಲ್ಲಿ ಭಾರತದ ಪ್ರಜೆ ಅನ್ಸ್ಕೊಳ್ಳೋದಕ್ಕೆ ಬೇಕಾಗೋ ವೋಟರ್ ಐಡಿ, ಆಧಾರ್ ಕಾರ್ಡ್ ಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ದುರಂತ ಏನಂದ್ರೆ ಇವರೆಲ್ಲರ ಬಳಿಯೂ ವೋಟರ್ ಕಾರ್ಡ್ ನಿಂದ ಹಿಡಿದು ಪ್ಯಾನ್ ಕಾರ್ಡ್ ತನಕ ಎಲ್ಲಾ ಕಾರ್ಡ್ಗಳಿವೆ. ಆದ್ರಿಂದ ಮೊದಲ ಹಂತದಲ್ಲಿ ಬಹಳ ಕಡಿಮೆ ವಲಸಿಗರು ಸಿಕ್ಕಿ ಬೀಳ್ತಾರೆ. ನಂತರದಲ್ಲಿ ಬೇರೆ ಬೇರೆ ರೀತಿಯ ಪ್ರೂಫ್ ಗಳನ್ನ ನೀಡಬೇಕಾಗುತ್ತೆ. ಬರ್ತ್ ಸರ್ಟಿಫಿಕೇಟ್, ಫಿಂಗರ್ ಪ್ರಿಂಟ್, SSLC ಮಾರ್ಕ್ಸ್ ಕಾರ್ಡ್, ಹೀಗೆ ಇನ್ನೊಂದು ಲೆವೆಲ್ ಸಾಕ್ಷಿಗಳನ್ನ ಕೇಳ್ತಾರೆ. ಅಲ್ಲಿ ಇನ್ನೊಂದಷ್ಟು ಜನರು ಸಿಕ್ಕಿ ಬೀಳ್ತಾರೆ. ಕೊನೆಯ ಹಂತ ಇನ್ನೂ ಕಷ್ಟಕರವಾಗಿರಲಿದ್ದು ಕುಟುಂಬದ ಮೂಲವನ್ನ ಕೆದಕೋ ಸಾಧ್ಯತೆ ಇದೆ. ಒಟ್ನಲ್ಲಿ 3ನೇ ಹಂತ ಮುಗಿಯೋದರೊಳಗೆ ಅಕ್ರಮ ವಲಸಿಗರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ಫಿಲ್ಟರ್ ಮಾಡಲಾಗುತ್ತೆ ಎನ್ನಲಾಗಿದೆ. ಇದರ ಜೊತೆಗೆ ಯಾರೆಲ್ಲ ಇವರಿಗೆ ಕಾರ್ಡ್ ಮಾಡಿಸಿ ಕೊಡ್ತಾ ಇದ್ರೋ ಅವರನ್ನು ವಶಕ್ಕೆ ಪಡೆಯಲಾಗುತ್ತೆ ಅನ್ನೋದನ್ನ ಕೂಡ ಹೇಳಲಾಗಿದೆ. ಅಂತಿಮವಾಗಿ ಇವರನ್ನ ಯಾವ ರೀತಿ ಆಚೆಗೆ ಕಳಿಸಲಾಗುತ್ತೆ ಅನ್ನೋದನ್ನ ಮುಂದಿನ ದಿನದಲ್ಲಿ ರಿವೀಲ್ ಮಾಡೋ ಸಾಧ್ಯತೆ ಇದೆ. ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರೋದು ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಮಿ. ದೇಶದಲ್ಲೇ ಮೊದಲ ಬಾರಿಗೆ ಉತ್ತರಾಖಂಡ ರಾಜ್ಯದಲ್ಲಿ UCC ಜಾರಿಯಾಗಿದೆ. ಅಲ್ಲಿ ಇನ್ಮುಂದೆ ಶರಿಯಾ ಅಥವಾ ಯಾವುದೇ ಧರ್ಮದ ಯಾವುದೇ ಆಂತರಿಕ ಕಾನೂನುಗಳಿಗೂ ಕೂಡ ಜಾಗ ಇರೋದಿಲ್ಲ. ರಾಜ್ಯದಲ್ಲಿ ಇರೋ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಕಾನೂನು ಅನ್ನೋದನ್ನ ಸಿಎಂ ಪುಷ್ಕರ್ ಸಿಂಗ್ ಧಮಿ ಸರ್ಕಾರ ಸಾಂವಿಧಾನಿಕವಾಗಿ ಹೇಳಿದೆ. ಆದರೆ ಕೆಲವು ಕಾರಣಗಳಿಂದಾಗಿ ಎಸ್ಟಿಗಳಿಗೆ ಮಾತ್ರ ಇದು ಅನ್ವಯಿಸೋದಿಲ್ಲ. ಈ ಏಕರೂಪ ನಾಗರಿಕ ಸಂಹಿತೆ ಅಡಿಯಲ್ಲಿ ಇನ್ಮುಂದೆ ಪ್ರಮುಖವಾಗಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಸಿಎಂ ತಿಳಿಸಿದ್ದು, ವಿಪಕ್ಷಗಳು ಹಾಗೂ ಕಾನೂನು ಮೀರುವವರಿಗೆ ಗಡಗಡ ಶುರುವಾಗಿದೆ. ಸಮಾನತೆ ಎಲ್ಲೆಲ್ಲಿ ಹಾದಿ ತಪ್ಪುತ್ತಿತ್ತೋ ಅಲ್ಲೆಲ್ಲಾ ಕಡೆ ರಿಪೇರಿ ಮಾಡಲಾಗಿದೆ. ಮದುವೆಗೆ ಕನಿಷ್ಠ ವಯಸ್ಸನ್ನ ನಿಗದಿ ಮಾಡಲಾಗಿದ್ದು, ಹುಡುಗನಿಗೆ 21 ಹಾಗೂ ಹುಡುಗಿಗೆ 18 ವರ್ಷ ಕಡ್ಡಾಯವಾಗಿ ತುಂಬಿರಲೇಬೇಕು. ಯಾವ ಧರ್ಮದವರೇ ಆದರೂ ಈ ನಿಯಮ ಪಾಲನೆ ಮಾಡೋದು ಕಡ್ಡಾಯ ಅನ್ನೋದನ್ನ ಹೇಳಲಾಗಿದೆ. 2ನೇ ವಿವಾಹಕ್ಕೆ ಸಂಪೂರ್ಣ ನಿಷೇಧವನ್ನ ಹೇರಲಾಗಿದೆ. ಒಂದೇ ವಿಚ್ಛೇದನ ಆಗಿರಬೇಕು ಅಥವಾ ಪತಿ ಪತ್ನಿ ಯಾರಾದರೂ ಮರಣ ಹೊಂದಿದ್ರೆ ಮಾತ್ರ 2ನೇ ವಿವಾಹಕ್ಕೆ ಅನುಮತಿ ಸಿಗುತ್ತೆ. ಯಾವ ಧರ್ಮದವರೇ ಆದರೂ ಬಹುಪತ್ನಿತ್ವ ಪಾಲಿಸೋ ಹಾಗಿಲ್ಲ ಅಂತ ಖಡಕ್ ಆಗಿ ಹೇಳಲಾಗಿದೆ. ಇನ್ನು ಯಾವ ಧರ್ಮದವರೇ ಆಗಿದ್ರೂ ಆಸ್ತಿಯಲ್ಲಿ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಇರಲಿದೆ. ಸಮಾನವಾಗಿ ಪಾಲು ನೀಡಬೇಕು ಅಂತ ಈ ನಿಯಮ ಹೇಳ್ತಾ ಇದೆ. ಇನ್ನು ಈಗಿನ ಪೀಳಿಗೆಯ ಫೇವರೇಟ್ ಪದ್ಧತಿ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆಯೂ ಹೊಸ ನಿಯಮ ಬಂದಿದೆ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರೂ ರಿಜಿಸ್ಟರ್ ಮಾಡಿಸೋದು ಕಡ್ಡಾಯ ಹಾಗೂ ಪೋಷಕರಿಗೆ ತಿಳಿಸೋದು ಕೂಡ ಕಡ್ಡಾಯ ಅಂತ ಹೇಳಲಾಗಿದೆ. 3 ಬ್ರಹ್ಮಾಸ್ತ್ರಗಳಲ್ಲಿ ಒಂದು ಸದ್ಯ ಉತ್ತರಾಖಂಡದಲ್ಲಿ ಮಾತ್ರ ಅನ್ವಯ ಆಗ್ತಾ ಇದ್ದು, ಸದ್ಯದಲ್ಲೇ ಬಿಜೆಪಿ ಆಡಳಿತ ಇರೋ ಎಲ್ಲಾ ರಾಜ್ಯಗಳಲ್ಲೂ ಇದೇ ನಿಯಮ ಜಾರಿಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಉಳಿದಂತೆ ಬಾಂಗ್ಲಾ ಅಕ್ರಮ ನಿವಾಸಿಗಳನ್ನ ಆಚೆ ಕಳಿಸೋದು ಕೂಡ ಕನ್ಫರ್ಮ್. ಸದ್ಯ ಕೆಲವೇ ದಿನಗಳಲ್ಲಿ ಆರಂಭವಾಗೋ ಬಜೆಟ್ ಸೆಷನ್ ನಲ್ಲಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.